ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೇ. ಪಾಪ ಕಂಡ್ಲನಿ ಕಿಲ್ಲು ಮಳೆ ಬಂದ್ರು ನಿಲ್ದಲೇ ನಡೀತೈತಿ. ಇದು ನಡಿಯೋದನ್ನ ನಿಲ್ಲಿಸ್ಬಿಡೋಣ ಅಂತವ ಪೊಲೀಸ್ನವು ಬೇಜಾನ್ ಹೋರಾಟ ಮಾಡ್ದಕನ. ನಿಖಿಲ್ಲು ಲೇ ಬುಡ್ರ ದಾರಿನ ನಾನ್ ದಾರಿಗೆ ಅಡ್ಡ ಬಂದ್ರೆ ಬುಲ್ಡೋಜರ್ ತರ ಹರ್ಕೊಂಡ್ ಹೋಯ್ತಾ ಇರ್ತೀನಿ ಅನ್ಬಿಡ್ತಕನೆ. ರೈತರನ್ನ ತಡೆಗಟ್ಟಿ ಈ ರಾಜ್ಯ ಸರ್ಕಾರ ನುಲಿಸ್ಕೊಳಕ್ ನೋಡ್ತಾ ಇದೆ. ಆದ್ರೆ ಯಾವ ಕಾರಣಕ್ಕೂ ಕೂಡ ನಾವು ಬಗ್ತಕ್ಕಂತ ಪ್ರಶ್ನೆ ಇಲ್ಲ, ರೈತರ ಜೊತೆ ನಿಲ್ತವೆ. ಆದ್ರೂ ಮೂರ್ ಸೋತಿರ ಮೂರನೇ ತಲೆಮಾರಿನ ಲೀಡ್ರು ಪಾದಯಾತ್ರೆ ಮಾಡಿ MLA ಆಗಕ್ ಹೊಂಟೈತೆ ಅಂತ ಹಾಡ್ಕಂತಾವೆ ಕಣೆ. ಇದು JDS ರಿವೈವಲ್ ಕ್ಯಾಂಪೇನ್. ಇದು ಅವರ ಮೂರನೇ ತಲೆಮಾರಿನ ಒಂದು ನಾಯಕತ್ವವನ್ನ ಸ್ಥಾಪನೆ ಮಾಡುವಂತ ಇಶ್ಯೂ. ಇದು ರೈತರ ಇಶ್ಯೂ ಅಲ್ಲ. ಇದು ಡೆಲ್ಲಿಲಿ ಇರೋದ ಪಕ್ಷದ ಲೀಡ್ರು ಕುರ್ಚಿ ಹಿಡಿಯಕಿ ನೆಹರು ವಂಶದ 4ನೇ ತಲೆಮಾರಿನ ಲೀಡ್ರು ಇಡೀ ಇಂಡಿಯಾ ಪೂರ್ತಿ ವಾಕಿಂಗ್ ಮಾಡಿತ್ತು ಕಂಡ್ಲ. ಅದನ್ನ ಮಾಡಿದ್ಗೆ ಅದು ಇವತ್ತು ಸಂಸತ್ತಲ್ಲಿ ಅಬ್ರ ಎಬ್ಬಿಸ್ತೈತಿ. ನಾಳೆ ದಿನ ನಿಖಿಲ್ಲು ಅದನ್ನೇ ಮಾಡಿದ್ರೆ ಏನು ಮಾಡ್ತಾವ ಅಂತಲ ಕಾಂಗ್ರೆಸ್ ನಾವು. ಆಗ ವಿರೋಧ ಪಕ್ಷದವು ಹೋಗಿತಾ ಇದ್ರೆ ಹೋಗಿಸ್ಕೊಂಡ್ ಕುಂತಿರ್ತವೆ ಕಲ್ಯಾಣ. ಮುಂದಾದ್ರೂ ವಿರೋಧ ಪಕ್ಷದವು ಹೋಗಿತಾ ಇದ್ರಿ, ಆಡಳಿತ ಪಕ್ಷದವು ಬೆವ್ರು ಕಂಡು ಕುಂತಿರ್ಬೇಕು ಕಂಡ್ಲೆ. ಅದು ಯಾವುದೇ ಪಾರ್ಟಿ ಆಗ್ಲಿ ವಿರೋಧ ಪಕ್ಷ ಐತೆ ಅಂತ ಆಡಳಿತ ಪಕ್ಷದವು ಎದುರುಗಳಂಗಾಗ್ಬೇಕು ಅಂತ ಕಾಲ ಮತ್ತೆ ಬರ್ಲಿ ಕಂಡ್ಲ. ಆತು ಬರ್ಲಿ ಕಲ್ಯಾಣ, ಯಾರು ಬೇಡ ಅಂದರು. ಆದ್ರೆ ಈಗಿರೋ ವಿರೋಧ ಪಕ್ಷದ ಲೀಡರ್ ಕತೆ ನೋಡಿಲಿ, ವಿಧಾನಸೌಧದಲ್ಲಿ ಈ ಸರ್ತಿ ಧೂಳೆ ಬರ್ತದಂತೆ. ಈ ಬಾರಿ ನಾಗೇಂದ್ರ ವಿಚಾರ ಇರ್ಬೋದು, ಬಿಡದಿ ವಿಚಾರ ಇರ್ಬೋದು, KPSC ಹಗರಣ ಇರ್ಬೋದು, ಇವೆಲ್ಲ ವಿಚಾರವಾಗಿನೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಾವು ಮಾಡೋರಿದ್ದೀರಿ. ಏನ್ ಹೇಳ್ತಾ ಇದ್ಲ ಇದು? ನಾಗೇಂದ್ರನ ಮಿನಿಸ್ಟರ್ ಮಾಡವಲ್ಲಣ, ಅದೇ ಮ್ಯಾಟ್ರು ಇಟ್ಕೊಂಡು ಸದನದಲ್ಲಿ ಕದನ ಮಾಡ್ತೀವಿ ಅಂತ ಡಿಸೈಡ್ ಆಗವಂತೆ. ಮೈ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಕೆಂಡಿರ ನಾಗೇಂದ್ರನ್ನ ಮಿನಿಸ್ಟ್ರು ಮಾಡಿ ಏನು ಸಾಧನೆ ಮಾಡಕ್ ಹೊಂಟವಂತ್ಲ ಕಾಂಗ್ರೆಸ್ ನಾವು. ಮರುವಾದಿ ಕಳ್ಕಳ ಕೆಲ್ಸಕ್ಕೆ ಕೈ ಹಾಕಿದ್ವಂತ್ಲ. ನಾಗೇಂದ್ರನ್ ತಪ್ಪೇ ಇಲ್ಲ ಅಂತ SIT ತೀರ್ಪು ಕೊಟ್ಟೈತೆ. ಹಂಗಾದ್ರೆ ನಾಗೇಂದ್ರ ಕ್ಲೀನ್ ಹ್ಯಾಂಡು ಅಂತವ ಇವೇ ಸರ್ಟಿಫಿಕೇಟ್ ಕೊಟ್ಕೊಂಡು ಮಿನಿಸ್ಟರ್ ಮಾಡವಂತೆ ಕಣೆ. ನೋಡ್ಲಿ ವಹಿಸ್ಕಂತಾವೆ. ನಾಗೇಂದ್ರ ವಿಚಾರ ಅವ್ರದ್ದು ನಾನೇನೋ ಇದ್ರೊಳಗೆಲ್ಲ ನೋಡಿದೆ, ಅದು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸೊ ನಾನು ಅದಕ್ಕೆ ಹೆಚ್ಚು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಕಂಡೀಷನಲ್ ಜಾಮೀನಾಗಿದ್ದು ಗೊತ್ತಿಲ್ಲ, ಅಥವಾ ಅದನ್ನು ಉಲ್ಲಂಘನೆ ಮಾಡಿದಾರೂ ಗೊತ್ತಿಲ್ಲ. ನನಗೆ ತಿಳ್ಕೊಂಡು ಮಾತಾಡ್ತೀನಿ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ ಅಂತ. ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ವಾ? DK ಶಿವಕುಮಾರ್ ಜಾಮೀನು ತಗೊಂಡಿಲ್ವಾ? ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿರ್ಲಿಲ್ವಾ? ಈಗಿರೋರೆಲ್ಲ ತಗೊಂಡಿಲ್ವಾ? ಸಿದ್ದಣ್ಣ GM ಆಗಿದ್ದಾಗ DKನೇ ಸೈಡಿ ಕೊಂಡ್ರು ಸಿತ್ತಲ್ಲ, ಅದನ್ನ ಮರ್ತ್ಕೊಂಡೈತಿ ಅನ್ಲೆ DK. ಅದನ್ನ ನೆನಪಿಸ್ಕೊಂಡೆ ನಾಗೇಂದ್ರನ್ನ ಮಿನಿಸ್ಟರ್ ಮಾಡೈತಂತೆ ಕಲ್ಯಾಣ. ಈ ಲೆಕ್ಕಾಚಾರ ನಂಗೆ ಗೊತ್ತಿಲ್ಲ ಕಂಬುಡ್ಲಲ್ಲಿ. ಅಂದಂಗೆ ಪೋರ್ಟ್ಫೋಲಿಯೋ ಹಂಚ್ಕೊಂಡ್ವೇನ್ಲ? ಇನ್ನೂ ಇಲ್ಲ ಕಣ, ಚೌಕಾಸಿ ನಡೀತಲೇ ಐತೆ. ಇದು ಪೇಮೆಂಟ್ ಸೀಟ್ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಇಂಥ ರಾಜಕೀಯದಿಂದ ಯಾರಿಗೇನ್ ಪ್ರಯೋಜನ ಇಲ್ಲ ಕನ್ನಡ್ಲ. ಮಾತಾಡಿ ನಮ್ಮ ಟೈಮ್ ವೇಸ್ಟ್ ಅಷ್ಟೇಯ. ಶಿವನಿ ಶಂಭುಲಿಂಗ.